ಚಿತ್ರರಂಗದ ಪರಿಸ್ಥಿತಿ ಸಂಕಷ್ಟದಲ್ಲಿದೆ, ನೀವೆಲ್ಲರಿಗೂ ಗೊತ್ತು. ದೊಡ್ಡಣ್ಣ ಸರ್ ಮತ್ತು ರಾಕ್ಲೈನ್ ಸರ್ ನೇತೃತ್ವದಲ್ಲಿ ಇವತ್ತೊಂದು ಹೋಮ ಹವನ ನಡೀತಾ ಇದೆ. ದೊಡ್ಡವರು ಯಾವತ್ತೂ ಒಂದು ಮನ್ಸು ಮಾಡಿ ಏನಾದರೂ ಮಾಡಿದಾಗ ಯಾವತ್ತೂ ಫಲ ಸಿಗತ್ತೆ ಅದರದ್ದು. ಆ್ಯಂಡ್ ತುಂಬಾ ಖುಷಿ ಆಯಿತು. ನಾವು ಅದನ್ನು ನಮ್ಮ ಕೆಲಸ 100% ಕಮಿಟ್ಮೆಂಟಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಕಷ್ಟ ಸಮಯದಲ್ಲಿ ವಿ ಶುಡ್ ಸ್ಟ್ಯಾಂಡ್ ಬೈ ಒನ್ ಅನದರ್. ಇದು ಪೂಜೆ ಮಾಡಿಸಿದ್ದು ಇಡೀ ಕಂಪ್ಲೀಟ್ ಚಿತ್ರರಂಗಕ್ಕೋಸ್ಕರ, ಬಟ್ ಕೆಲವರು ಇದನ್ನು ದರ್ಶನ್ ಅವ್ರಿಗೋಸ್ಕರ ಮಾಡಿಸಿದ್ರು ಅಂತ ಹಬ್ಬಿಸ್ತಾ ಇದ್ದಾರೆ ಎಲ್ಲ ಕಡೆ. ಯಾವತ್ತೂ ಇಂಡಿವಿಜುವಲ್ ಮೋಟಿವ್ಗೆ, ಪರ್ಸ್ನಲ್ ಮೋಟಿವ್ಗೆ ಅಂತ ಏನೋ ಮಾಡಲ್ಲ ಅಂತ ನಮಗೆ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಪ್ಲೀಸ್ ಡೋಂಟ್ ಮೇಕ್ ಇಟ್ ಪರ್ಸನಲ್. ಕನ್ನಡ ಚಿತ್ರರಂಗಕ್ಕೆ ಒಳಿತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಲಾವಿದರ ಸಂಘದಲ್ಲಿ ಇವತ್ತು ಒಂದು ವಿಶೇಷ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2 ದಿನಗಳ ಕಾಲ ಹೋಮ ಹವನ ನಡೀತು. ಈಗ ಹೋಮ ಹವನದಲ್ಲಿ ಪಾಲ್ಗೊಂಡಿದ್ದಂತಹ ನಮ್ಮ ನಟಿ ರಾಗಿಣಿ ದ್ವಿವೇದಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಲೋ, ಹೇಗಿದ್ದೀರಾ? ವೆರಿ ಗುಡ್. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸಂಕಷ್ಟದಲ್ಲಿದೆ, ನೀವೆಲ್ಲರಿಗೂ ಗೊತ್ತು. ಥಿಯೇಟ್ರ್ಗಳಿಗೆ ಜನ ಬರ್ತಿಲ್ಲ ಅನ್ನುವಂಥದ್ದು, ಜೊತೆಗೆ ನಮ್ಮ ಪ್ರದರ್ಶಕರು, ಮಾಲೀಕರು, ಥಿಯೇಟ್ರ್ ಮಾಲೀಕರು ಎಲ್ಲರೂ ಕೂಡ ಸಿನಿಮಾನೇ ನಂಬಿಕೆ ಬದುಕ್ತಾ ಇರೋರಿಗೆ ಒಂದು ರೀತಿ ಕಷ್ಟ ಆಯಿತು. ಸೊ ಹಾಗಾಗಿ ದೊಡ್ಡಣ್ಣ ಸರ್ ಮತ್ತು ರಾಕ್ಲೈನ್ ಸರ್ ನೇತೃತ್ವದಲ್ಲಿ ಇವತ್ತೊಂದು ಹೋಮ ಹವನ ನಡೀತಾ ಇದೆ. ನಿಮಗೆಷ್ಟು ಒಂದು ಪಾಸಿಟಿವ್ ವೈಬ್ ಅನ್ನಿಸ್ತು ಇಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ಅನ್ನೋಂಥದ್ದು? ತುಂಬ ಖುಷಿಯಾಗಿದೆ ನನಗೆ. ಹೋಮ ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ತು, ಪೂಜಾ ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ತು. ಆ್ಯಂಡ್ ದೊಡ್ಡವರು ಯಾವತ್ತೂ ಒಂದು ಮನ್ಸು ಮಾಡಿ ಏನಾದರೂ ಮಾಡಿದಾಗ ಯಾವತ್ತೂ ಫಲ ಸಿಗತ್ತೆ ಅದರದ್ದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಎಲ್ಲ ದಿಗ್ಗಜರು, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದರು ಇಲ್ಲಿ. ಆ್ಯಂಡ್ ಸೋ ಮೆನಿ ಆಫ್ ದೆಮ್ ಕೇಮ್ ಅಂಡ್ ವೆಂಟ್. ಸೊ ಇಟ್ಸ್ ರಿಯಲಿ ನೈಸ್. ಈ ಥರ ಒಕೇಶನ್ಸ್ ಆಗ್ತಾ ಇರಬೇಕು. ವಿ ಶುಡಂಟ್ ಬಿ ಸೀನ್ ಓನ್ಲಿ ಆನ್ ರೆಡ್ ಕಾರ್ಪೆಟ್ಸ್. ವಿ ಶುಡ್ ಆಲ್ ಬಿ ಏನಾದರೂ ಒಳ್ಳೆಯ ಸಮಯ ಬಂದಾಗ, ಕಷ್ಟ ಸಮಯ ಬಂದಾಗ ಎವ್ರಿಬಡಿ ಶುಡ್ ಸ್ಟ್ಯಾಂಡ್ ಬೈ ಈಚ್ ಅದರ್ ಅಂತ ನನ್ನ ಅಭಿಪ್ರಾಯ. ಇವತ್ತು ಏನು ಪೂಜೆ ನಡೆದಿದೆ, ತುಂಬ ಖುಷಿ ವಿಷಯ ಏನಂದರೆ ವಿಜಯ್ ಅವ್ರ ಮೂವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಬ್ಬ ಸಮಯ ಬೇರೆ. ಸೊ ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆ ಟೈಮ್ ಇದೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಜಸ್ಟ್ ಅಬೌಟ್ ಟೈಮಿಂಗ್. ಇಟ್ಸ್ ಅಬೌಟ್ ಒಂದೊಂದು ಸತಿ ಒಳ್ಳೆಯ ಸಮಯ ಇರುತ್ತೆ, ಒಂದೊಂದು ಸತಿ ಕೆಟ್ಟ ಸಮಯ ಇರುತ್ತೆ. ನಾವು ಅದನ್ನು ನಮ್ಮ ಕೆಲಸ 100% ಕಮಿಟ್ಮೆಂಟಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಕಷ್ಟ ಸಮಯದಲ್ಲಿ ವಿ ಶುಡ್ ಸ್ಟ್ಯಾಂಡ್ ಬೈ ಒನ್ ಅನದರ್ ಅಷ್ಟೇ. ರಾಗಿಣಿಯವರು ದೇವರನ್ನು ನಂಬ್ತಾರೆ ಅನ್ನೋಂಥ ವಿಚಾರ ನನಗೂ ಗೊತ್ತಿದೆ. ಅವ್ರ ಮನೆಗಳಲ್ಲಿ ಸಾಕಷ್ಟು ಹೋಮಗಳನ್ನು, ಪೂಜೆಗಳನ್ನು ಮಾಡಿಸ್ತಾನೆ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲೂ ಕೂಡ ಲಕ್ಷ್ಮಿನ ಕೂರಿಸ್ತಾರೆ. ಹಬ್ಬ ಬಂದಿದೆ, ಏನು ಹೇಳ್ತೀರಿ ಮೇಡಮ್? ಫಸ್ಟ್ ಆಫ್ ಆಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ. ನೀವೇನೇನು ಕಷ್ಟಗಳು ಅನುಭವಿಸಿದ್ದೀರಾ ಅದೆಲ್ಲ ಕಂಪ್ಲೀಟಾಗಿ ಫಿನಿಶ್ ಆಗಲಿ. ನಗ್ನಗ್ತಾ ಇರಿ, ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ, ಐ ಜಸ್ಟ್ ಫೀಲ್ ಲೈಕ್ ಹಬ್ಬ ಸಮಯ. ಈ ಸತಿ 3 ದಿನ ಇದೆ ಹಬ್ಬ, 3 ದಿನ ರಜಾ ಕೂಡ. ಸೊ ನಿಮ್ಮೆಲ್ಲರ ಫ್ಯಾಮ್ಲೀಸ್ ಜೊತೆ ಹಬ್ಬ ಆಚರಿಸಿ, ಎಲ್ಲರೂ ಹತ್ತಿರ ಇರೋರ ಜೊತೆ ನೀವು ಹಚ್ಕೊಂಡು ಒಂದು ಒಳ್ಳೆ ಸಮಯ, ಪಾಸಿಟಿವ್ ವೈಬ್ಸ್ನ ಪಡ್ಕೊಳ್ಳಿ ಅಂತ ಅಷ್ಟೇ. ನಮಗೊಂದು ಗುಡ್ ನ್ಯೂಸ್ ಸಿಕ್ತು. ಸಂಜು ವೆಡ್ಸ್ ಗೀತಾದಲ್ಲಿ ಸ್ಪೆಷಲ್ ಅಪಿರೆನ್ಸು ಒಂದು ಸಾಂಗಲ್ಲಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ವಿಲನಿಶ್ ರೋಲು, ಒಂದು ಗ್ಲಿಮ್ಸನ್ನು ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ರೀತಿ ಸೆನ್ಸೇಷನ್ ನೀವು ಅಪ್ಲೋಡ್ ಮಾಡಿದ ಮೇಲೆ. ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬಿಟ್ಕೊಡೋದಾದ್ರೆ ಮ್ಯಾಮ್? It's a beautiful film. Part 2 is better than part 1. And I feel like ಈ ಒಂದು ಪಾತ್ರ ನನಗೆ ನಾಗಶೇಖರ್ ಅವರು ಅಪ್ರೋಚ್ ಮಾಡಿದಾಗ ಐ ವಾಸ್ ಲೈಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಇಟ್ಸ್ ನೆಗೆಟಿವ್ ಬಟ್ ಬೀಯಿಂಗ್ ಬ್ಯಾಡ್ ಈಸ್ ಅ ಗುಡ್ ಥಿಂಗ್ ಅಂತ ಒಂದೇ ಒಂದು ಕ್ಲೂ ಕೊಡ್ತಾ ನಾನು ಈ ಒಂದು ಸಾಂಗ್ಸ್ ಆಗಲಿ, ಫಿಲ್ಮಲ್ಲಿ ಅಥವಾ ನಮ್ಮ ಕ್ಯಾರೆಕ್ಟರ್ಸ್ ಆಗಲಿ ವೆರಿ ವೆರಿ ಬ್ಯೂಟಿಫುಲಿ ಡಿಸೈನ್ಡ್. ಆ್ಯಂಡ್ ಸ್ಟೇ ಟ್ಯೂನ್ಡ್, ಲಾಟ್ಸ್ ಆಫ್ ಅಮೇಸಿಂಗ್ ಅಪ್ಡೇಟ್ಸ್ ಕಮಿಂಗ್. ಮ್ಯಾಮ್, ನಾನು ನಿಮ್ಮ ಈ ಅಟೈರ್ನ ನೋಡಿದ ಮೇಲೆ ಹಬ್ಬ ಬರ್ತಾ ಇದೆ, ಇವತ್ತು ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಾ. ನಿಜವಾಗ್ಲೂ ಇದು ಉತ್ಪ್ರೇಕ್ಷೆಗೆಲ್ಲ ವರಮಹಾಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ದೀರಾ. ಸೊ ಹೇಗೆ ನಡೀತಾ ಇದೆ ಕರಿಯರು, ಎಷ್ಟು ಸಿನಿಮಾಗಳಿದೆ, ಏನೇನು ಮಾಡ್ತಾ ಇದ್ದೀರಾ ಅನ್ನೋಂಥದ್ದು? ಐ ಆಮ್ ಡೂಯಿಂಗ್ 2 ಕನ್ನಡ ಫಿಲ್ಮ್ಸ್ ರೈಟ್ ನಾವು. ದೆನ್ 2 ತಮಿಳ್ ನಡೀತಾ ಇದೆ, 1 ತೆಲುಗು ಮಾಡ್ತಾ ಇದ್ದೀನಿ. ಫೈನಲ್ ಕ್ವಶನ್, ಚಿತ್ರರಂಗದವ್ರು ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಇದು ಕಾಂಟ್ರವರ್ಸಿ ಮ್ಯಾಟ್ರ್ ಅಂತೂ ಅಲ್ಲ. ಇದು ಪೂಜೆ ಮಾಡಿಸಿದ್ದು ಇಡೀ ಕಂಪ್ಲೀಟ್ ಚಿತ್ರರಂಗಕ್ಕೋಸ್ಕರ, ಬಟ್ ಕೆಲವರು ಇದನ್ನು ದರ್ಶನ್ ಅವ್ರಿಗೋಸ್ಕರ ಮಾಡಿಸಿದ್ರು ಅಂತ ಹಬ್ಬಿಸ್ತಾ ಇದ್ದಾರೆ ಎಲ್ಲ ಕಡೆ. ಅಫ್ಕೋರ್ಸ್ ದರ್ಶನ್ ಸರ್ ಕಷ್ಟದಲ್ಲಿದ್ದಾರೆ ಇವತ್ತು. ಆ್ಯಸ್ ಎ ಕೋಸ್ಟಾರ್ ಆಗಿ ಅಥವಾ ಇಂಡಸ್ಟ್ರಿಯ ಪಾರ್ಟ್ ಆಗಿ ಏನು ಹೇಳ್ತಾರೆ ರಾಗಿಣಿ ಮೇಡಮ್ ಅನ್ನೋದು? ನಾನು ಆ ಇಶ್ಯೂ ಮೇಲೆ ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಆನೆಸ್ಟ್ಲಿ. ಬಟ್ ನಾನು ಒಂದೇ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಡಸ್ಟ್ರಿ ದೊಡ್ಡವರು, ಸ್ಪೆಷಲಾಗಿ ಯಾಕೆ ಇಂಡಸ್ಟ್ರಿ ದೊಡ್ಡವರು ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ದೇ ಆರ್ ದ ಸೀನಿಯರ್ಸ್ ಆಫ್ ದಿ ಇಂಡಸ್ಟ್ರಿ. ಯಾವತ್ತೂ ಇಂಡಿವಿಜುವಲ್ ಮೋಟಿವ್ಗೆ, ಪರ್ಸ್ನಲ್ ಮೋಟಿವ್ಗೆ ಅಂತ ಏನೋ ಮಾಡಲ್ಲ ಅಂತ ನಮಗೆ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಪ್ಲೀಸ್ ಡೋಂಟ್ ಮೇಕ್ ಇಟ್ ಪರ್ಸ್ನಲ್. ಎಲ್ರಿಗೂ ಚೆನ್ನಾಗಾಗಬೇಕು ಅಂತ ಒಂದು ಅಭಿಪ್ರಾಯಕ್ಕೆ ಅಂತ ಮಾಡಿರೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಿಷ್ಟು ನಟಿ ರಾಗಿಣಿ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.